ಮಹದೇವಪುರದಲ್ಲಿ ಪಾಲಿಕೆ ಅಧಿಕಾರಿಗಳ ದರ್ಬಾರ್ ಜೋರಾಗಿದೆ. ಪಾಲಿಕೆ ಅಧಿಕಾರಿಗಳು ಮತ್ತೆ ತಮ್ಮ ಕೈಚಳಕವನ್ನ ತೋರಿದ್ದಾರೆ. ಮಹದೇವಪುರದಲ್ಲಿ ಪಾಲಿಕೆ ಅಧಿಕಾರಿಗಳ ದರ್ಬಾರ್. ಈ ಖಾತಾ ಹಂಚಿಕೆಯ ನೆಪದಲ್ಲಿ ನೇರವಾಗಿ ಬಿ ಖಾತಾ ಹಂಚಿಕೆಯನ್ನ ಮಾಡಲಾಗಿರುವಂಥದ್ದು. ಈಗಾಗಲೇ 946ಕ್ಕೂ ಹೆಚ್ಚು ಸ್ವತ್ತುಗಳಿಗೆ ಬಿ ಖಾತಾ ಹಂಚಿಕೆಯನ್ನ ಮಾಡಲಾಗಿದೆ. ಹಾಗಾಗಿ ಸಹಾಯಕ ಕಂದಾಯ ಅಧಿಕಾರಿಗಳ ಮೇಲೆ ಗಂಭೀರವಾಗಿರುವ ಆರೋಪ ಕೇಳಿಬಂದಿದೆ. ಗಂಭೀರ ಆರೋಪ ಕೇಳಿಬಂದಿರುವಂಥದ್ದು ಅಪಾರ್ಟ್ಮೆಂಟ್, ಖಾಸಗಿ ಮನೆ, ಬಡಾವಣೆಗಳಿಗೆ ಹಂಚಿಕೆಯನ್ನ ಮಾಡಲಾಗಿದೆ. ರಾಜೇಶ್ ಮತ್ತು ದೇವಿಕಾಶ್ರೀ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಹಾಗಾಗಿ ಬಿಬಿಎಂಪಿ ವಲಯ ಅಧಿಕಾರಿಗಳು ಮತ್ತೆ ಕೈಚಳಕವನ್ನ ತೋರಿದ್ದಾರೆ. ಸಿಎಂ ಆದೇಶವನ್ನೇ ಗಾಳಿಗೆ ತೂರಿ ಬಿಬಿಎಂಪಿ ಅಧಿಕಾರಿಗಳು ಕಳ್ಳಾಟವನ್ನ ನಡೆಸಿದ್ದಾರೆ. ಸರ್ಕಾರದ ಡಿಜಿಟಲೀಕರಣವನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡಿದ್ದಾರೆ. ಕಂದಾಯ ಅಧಿಕಾರಿಗಳು ಬಿಬಿಎಂಪಿ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. ಬಂದಿರೋ ದುಡ್ಡಕ್ಕಿಂತವೇ ಹೆಚ್ಚಾಗಿ ಅಧಿಕಾರಿಗಳ ಜಾಬ್ಗೆ ಬಂದಿರೋ ದುಡ್ಡೇ ಹೆಚ್ಚು. ಉದಾಹರಣೆಗೆ ಬಾಬುಸಾಪಾಲ್ಯ ವಾರ್ಡ್ ನಂಬರ್ 25 ವರ್ಮಾವು ವಿಲೇಜು ಮಹದೇವಪುರ ಝೋನ್ಗೆ ಬರೋಕ್ಕಂತ ಈ ವ್ಯಾಪ್ತಿಯಲ್ಲಿ ಇಂದ್ರಜಿತ್ ಲಂಬಾಣಿ ಮತ್ತು ಸಹೋದ್ಯೋಗಿಗಳು ಎಲ್ಲ ಸೇರಿ 4 ಜನ ಸಹೋದ್ಯೋಗಿಗಳು, ಉದಾಹರಣೆ ರಾಜೇಶ್, ಗೋವಿಂದರಾಜು ಹಾಗೂ ದಿವ್ಯಶ್ರೀ, ದೇವಿಕಾಶ್ರೀ, ಇವರು 4 ಜನ ಸೇರಿ ತರಾತುರಿಯಲ್ಲಿ ಏನು ಮಾಡಿದ್ದಾರೆ, ಕಟ್ಟಡ ನಿರ್ಮಾಣ ಹಂತದಲ್ಲಿರುವಂಥ ಕಟ್ಟಡಗಳಿಗೆ ಖಾತೆಗಳನ್ನು ಇಶ್ಯೂ ಮಾಡಿದ್ದಾರೆ. ಸರಿಸುಮಾರು 946 ಖಾತೆ ಕೊಟ್ಟವರು. ಆ 946 ಖಾತೆಗಳಿಗೆ ತರಾತುರಿ ಎಂಟ್ರಿ ಮಾಡಿ ಫೈಲ್ ನಂಬರ್ ಇಲ್ಲ. ಹಿರಿಯ ಅಧಿಕಾರಿಗಳ ಹತ್ರ ಸುಪರ್ದಿ ಪಡೆದು ಅದನ್ನು ಮಾಡಬೇಕಾಗಿದ್ದು, ಅದನ್ನು ಮಾಡಿಲ್ಲ. ಬಂದಿರೋ ದುಡ್ಡಕ್ಕಿಂತವೇ ಹೆಚ್ಚಾಗಿ ಅಧಿಕಾರಿಗಳು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಮಹದೇವಪುರದಲ್ಲಿ ಪಾಲಿಕೆ ಅಧಿಕಾರಿಗಳು ಮತ್ತೆ ದರ್ಬಾರನ್ನ ನಡೆಸ್ತಾ ಇದ್ದಾರೆ. ವಲಯ ಅಧಿಕಾರಿಗಳು ಕೈಚಳಕ ತೋರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಈ ಖಾತಾ ಹಂಚಿಕೆಯ ನೆಪದಲ್ಲಿ ನೇರವಾಗಿ ಬಿ ಖಾತಾ ಹಂಚಿಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ. ಹಾಗಾದ್ರೆ ಏನಿದು ಆರೋಪ? ಈ ಕುರಿತ ಡೀಟೇಲ್ಸ್ ಏನಿದೆ? ದಿವ್ಯ, ಖಂಡಿತವಾಗೂ ಬೆಂಗಳೂರು ಆಡಳಿತ ಕೇಂದ್ರ ಆಗಿರುವಂತಹ ಬಿಬಿಎಂಪಿ ಏನಿದೆಯೋ, ಬಿಬಿಎಂಪಿ ಒಳಗಡೆ ಇರುವಂತಹ ಅಧಿಕಾರಿಗಳು ಸಾಕಷ್ಟು ಗೋಲ್ಮಾಲನ್ನ ಮಾಡ್ತಾರೆ ಎನ್ನುವಂಥದ್ದಕ್ಕೆ ಇದು ಸ್ಪಷ್ಟವಾದಂತಹ ಉದಾಹರಣೆಯಿಂದ ತಪ್ಪಾಗಲ್ಲ. ಇದೇ ಸಂಬಂಧಪಟ್ಟಾಗೆ ಬಿಬಿಎಂಪಿಯ ಮುಖ್ಯ ಆಯುಕ್ತರ ಅಧಿಕಾರಿಗಳು ಸೇರಿದಂತೆ ಇನ್ನಿತರ ಅಧಿಕಾರಿ ದೂರನ್ನ ಕೊಡ್ಲಿಕ್ಕೂ ಕೂಡ ಒಂದಷ್ಟು ಜನ ಮುಂದಾಗ್ತಾ ಇರುವಂತದ್ದು. ಈ ವರಮಾವು ಸಂಬಂಧಪಟ್ಟಾಗ ಏನಿದೆಯೋ, ವರಮಾವು ವಾರ್ಡ್ ಸಂಬಂಧಪಟ್ಟ ಹಾಗೆ ಅಲ್ಲಿನ ARO ಸೇರಿದಂತೆ ಇನ್ನಿತರ ತಂಡದ ಮೇಲೆ ಈ ಒಂದು ದೊಡ್ಡ ಮಟ್ಟದ ಆರೋಪವನ್ನ ಕೇಳಿ ಬರ್ತಾ ಇರುವಂತದ್ದು. ಒಂದೇ ಸಮಯದಲ್ಲಿ 940ಕ್ಕೂ ಹೆಚ್ಚು ಆಸ್ತಿಗಳಿಗೆ ಅಂದ್ರೆ ಖಾತೆಗಳ ವಿಚಾರದಲ್ಲಿ ಅನುಮತಿ ಪಡೆಯದೆ, ದಾಖಲೆಗಳು ಪರಿಶೀಲನೆ ಮಾಡದೆ ಆಸ್ತಿಗಳಿಗೆ ಹೇಗೆ ಖಾತೆ ಹಂಚಿಕೆ ಮಾಡಿದ್ದಾರೆ ಎನ್ನುವಂತ ಆರೋಪವೂ ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಸರಿಸುಮಾರು 946 ಆಸ್ತಿಗಳಿಗೆ ಖಾತೆಗಳ ವಿಚಾರದಲ್ಲಿ ಅಂದ್ರೆ ಬಿ ಖಾತೆ ಹಂಚಿಕೆ ಆಗಿವೆ ಎನ್ನುವಂತಹ ಭ್ರಷ್ಟಾಚಾರ ಸೇರಿದಂತೆ ಇನ್ನಿತರ ಆರೋಪ ಈ ಒಂದು ವಿಚಾರದಲ್ಲಿ ಕೇಳಿ ಬರ್ತಾ ಇರೋದು, ಅಧಿಕಾರಿಗಳ ಮೇಲೆ ಕೇಳಿ ಬರ್ತಾ ಇರುವಂತದ್ದು. ಈ ಆರೋಪ ತಕ್ಕನಾಗಿ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಉತ್ತರ ಕೊಡ್ತಾರೆ ಎನ್ನುವಂತ ನಿಟ್ಟಿನಲ್ಲಿ ಕಾದ್ ನೋಡ್ಬೇಕಾಗಿರುವಂತಹ ಪ್ರಶ್ನೆ ಆಗಿದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.